Here, one Mr. Alappa S.J. is from Sirisi, from Uttara Kannada district in Karnataka state. And it's a very unique case. First time I am seeing the results in the polycystic kidney problem. As per the report from Manipal hospitals on dated 22nd October 2019, the multiple cortical cysts noted measuring 7.7 into 7.1 centimeter mid-pole of the kidney. So that report can be seen here. And thereafter, after 1 month of the miracle drinks protocol, here he has not taken chronic kidney disease protocol. He has taken the protocol which generally I am giving for the stroke patients and neurological disorder patients. With kidney diet protocol he has taken, and after taking 1 month, the size of the multiple cortical cysts have been, firstly numbers have been reduced to 2, and the size has been reduced to from 7.7 2 into 7.1 to 5.7 into 4.8. Here the uniqueness is the multiple cysts have been disappeared. Now it is showing only 2 reduced cysts. So this is the first time which I am, as an inventor of these herbal compounds for various diseases including kidney, which I have done. And now Mr. Alappa is a president of Universal Friendship Group of Schools in Uttara Kannada district of Karnataka and Banavasi, and he will explain how actually he has taken the medical medicines and how he has done diet and what the physiological changes also changed before taking the miracle drinks and after taking the miracle drinks for 1 month. So, ಹೇಳಿ ಅಲ್ಲಪ್ಪ ಅವರೇ. ಕೇಳಿ ಸರ್ ಪ್ರಶ್ನೆ. ಫಸ್ಟ್ ನಿಮ್ಗೆ ಹೆಂಗೆ ಗೊತ್ತಾಯಿತು ಮಿರಾಕಲ್ ಡ್ರಿಂಕ್ಸ್ ಬಗ್ಗೆ? ನಾನು ಯೂಟ್ಯೂಬ್ನಲ್ಲಿ ಬೇರೆ ಬೇರೆ ನೋಡುವಾಗ ನನಗೆ ಬಂತದ್ದು. ಇದೇನು ಹೇಳಿ ಹಾಕ್ಕೊಂಡು ನೋಡಿದಾಗ ಕಿಡ್ನಿ ಬಗ್ಗೆ ಬೇರೆ ಬೇರೆ ಇದಕ್ಕೆಲ್ಲ ಅದರಲ್ಲಿ ಸಾಧ್ಯತೆ ಇದೆ, ಗುಣ ಆಗ್ತಾವೆ ಹೇಳಿ. ಮತ್ತು ಇದನ್ನೊಬ್ಬ IAS ಆಫೀಸರ್ MS ರಾಜು ಅನ್ನೋರು ಮಾಡಿದಾರೆ ಅಂದಾಗ ಆ ಡೆಸಿಗ್ನೇಷನ್ ಬಗ್ಗೆನೇ ನಮಗೊಂದು ನಂಬಿಕೆ ಬಂತು. ಹಾಗಾಗಿ ನಾನು ಎಲ್ಲ ವಿಡಿಯೋಗಳನ್ನು ನೋಡ್ತಾ ಇದ್ದೆ. ನನಗೇನಾರು ಹೆಲ್ಪ್ ಆಗ್ಬೋದು ಹೇಳಿ ನಾನು ಸ್ವಂತ ಬಂದು ತಮ್ಮನ್ನು ಕಂಡೆ ನಾನು. ಗುಡ್. ಸೊ ಈಗ ಆಫ್ಟರ್ 1 ಮಂತ್ ನಾನು ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನೋಡಿರೋದು ಪಾಲಿಸಿಸ್ಟಿಕ್ ಕಿಡ್ನಿ. ಎಲ್ಲ ತೊಗೊಂಡು ಹೋಗ್ತಾ ಇದ್ರು, ಬಟ್ ಯಾರಿಗೂ ಸಹ ನನಗೆ ರಿಪೋರ್ಟ್ ಆಮೇಲೆ ಕೊಟ್ಟಿರಲಿಲ್ಲ. ಸೊ ಈಗ ನಿಮ್ಗೆ ಇಷ್ಟು ಚೆನ್ನಾಗಿ ರಿಸಲ್ಟ್ ಬಂದಿದೆ ಅಂತಂದರೆ ನೀವು ಯಾವ ರೀತಿ ಡಯಟ್ ಮಾಡಿದ್ರಿ? ನಾನು ಹೇಳ್ದಂಗೆ 100% ಕಿಡ್ನಿದು ಏನಿದೆ ಡಯಟ್ ಅದನ್ನು ಫಾಲೋ ಮಾಡಿದ್ರಾ? ನಾನು ಫಾಲೋ ಮಾಡಿದೆ. ಆದರೆ ಇಲ್ಲಿ ಬಂದು ಆಫೀಸ್ನಾಗ ವಿಚಾರ ಮಾಡಿದಾಗ ಸಮಯದ ಅಂತರ ಕೊಡಲೇ ಇಲ್ಲ. ಒಂದಾದಿಂದ ಒಂದರಂತೆ ಒಂದು 5-10 ನಿಮಿಷ ಬಿಟ್ಟು ತಗೊಂಡೆ. ಓಕೆ. ಆದರೆ ಇಲ್ಲಿ ಹೇಳೋದು ಸ್ವಲ್ಪ ಅಕ್ಷೆ ಮಜ್ಜಿಗೆ ಕುಡಿದು 1 ಗಂಟೆ ಬಿಡಬೇಕು, ಹಂಗೆಲ್ಲ ಏನು ಬೇಕಾಗಿಲ್ಲ ಹಿಂಗೆಲ್ಲ ಹೇಳಿದರು. ಅದು ಒಂದು ಸ್ವಲ್ಪ ಏನಾದ್ರು ನಮ್ಮ ಲ್ಯಾಪ್ಟಾಪ್ ಇಲ್ಲ ಇಲ್ಲಾಂದ್ರೆ ನಾನು ಎಲ್ಲ ಊಟದಲ್ಲಿ ಹೆಂಗೆ ಕಂಟ್ರೋಲ್ ಮಾಡಿದ್ರಿ? ಊಟದಲ್ಲಿ ಎಣ್ಣೆ, ತುಪ್ಪ, ಬೆಣ್ಣೆ, ಈ ನೀವೇನು ಹೇಳಿದ ಉಳಿದು ಇವನ್ಯಾವುದೂ ಬಳಸಲಿಲ್ಲ. ವೆರಿ ಗುಡ್. ಮತ್ತೆ ಎಲ್ಲಿ ಹೋದ್ರು ಮದುವೆ ಇರಲಿ, ಯಾವ ಸಮಾರಂಭ ಇರಲಿ, ಅಲ್ಲೆಲ್ಲೂ ಊಟ ಮಾಡ್ತಿರ್ಲಿಲ್ಲ.
ಒಂದು ಕಪ್ ನೀರು ಕುಡಿಯೋದು ಇಲ್ಲ ಏನಾದರೂ ತರಕಾರಿ ಸೌತೆಕಾಯಿ ಕ್ಯಾರೆಟ್ ತಿನ್ನೋದು ಇಷ್ಟೇ. ವೆರಿ ಗುಡ್. ಇನ್ನೂ ಆಮೇಲೆ ಇನ್ನೊಂದು ಕ್ವಶನ್ ಕೇಳ್ತೀನಿ ನಿಮಗೆ. ನೀರೆಲ್ಲ ನಾರ್ಮಲ್ ಆಗಿ ತಗೊಳ್ತಿದ್ರು, ಅದು 1 ಲೀಟರ್ ಒಳಗಡೆ ತಗೊತ ಇದ್ರು? ನಾನು ಮೊದಲಿಂದನೂ ಪ್ರತಿದಿನ ನೀರು ಕಾಯಿಸಿ 4 ಲೋಟ ಅಂದರೆ 1 ಲೀಟರ್ ನೀರಿನಷ್ಟು ಈಗ 1-2 ವರ್ಷದಿಂದನೂ ನಾನು ತಗೊಳ್ತಾ ಇದ್ದೆ. ನಾನು ಇದನ್ನು ಚಾಲೂ ಮಾಡಿದಾಗ ಇದು ನೀರು ಹೆಚ್ಚಾಗೋದು, ಈಗ ಅಗಸಿ ಮಜ್ಜಿಗೆ ಮತ್ತು ಬಾಳೆದಿಂಡಿನ ರಸ. ಹಾಗಾಗಿ ನಾನೇನು ಮಾಡಿದೆ, ಈ ಬೇಗ ಎದ್ದು ನನಗೆ ಯಾವಾಗಲೂ 3:30-4ಕ್ಕೆ ಎಚ್ಚರಾಗಿಬಿಡ್ತೈತಿ. ಆವಾಗ ನೀರು ಕಾಸಿ ಒಂದು ಮೊದಲೆಷ್ಟು ನೀರು ಮೊದಲು 6-7 ಗಂಟೆಗೆ ಕುಡಿತಿದ್ನ 4 ಗಂಟೆಗೆ ಕುಡಿತಿದ್ದೆ. ಕುಡಿದು 1-2-3 ಗಂಟೆ ಆದಿಂದ ಈ ಪ್ರೋಟೋಕಾಲ್ ಪ್ರಕಾರ ಎಲ್ಲೂ ತಪ್ಪದಂಗೆ ತಗೊಂಡಿದ್ದೇನೆ. ವೆರಿ ಗುಡ್. ಮತ್ತೆ ಫಿಸಿಯಾಲಜಿಕಲ್ ಚೇಂಜ್ ಏನಾಯಿತು? ಶಾರೀರಿಕವಾಗಿ ಏನು ಚೇಂಜ್ ಆಯಿತು? ನನಗೆ ಸಣ್ಣದಾಗಿ ವೆರಿಕೋಸ್ ವೇನೋ ಇತ್ತು, ಅದು ಬಹಳ ಕಡಿಮೆ ಅನಿಸ್ತು. ಒಂದು ವೆರಿಕೋಸ್ ವೇನ್ ಅಡಿಷನಲ್ ಬೆನಿಫಿಟ್ ಸಿಕ್ತು. ಹೌದು. ಆಮೇಲೆ ಇನ್ನೇನು ಪ್ರಾಬ್ಲಮ್ಸ್? ತೂಕ ಒಂದು 4 kgಕ್ಕಿಂತ ಹೆಚ್ಚು ಕಡಿಮೆ ಆಯಿತು. ಅಂದರೆ 4 ಕಿಲೋ 4 kgಗಿಂತ ಜಾಸ್ತಿ ರೆಡ್ಯೂಸ್ ಆಯಿತು. ನಂದು 87 ಇತ್ತು, ಅದು 82ವರೆಗೆ ಬಂತು. ಸೊ 87 to 82.5. ಹೌದು. ಮತ್ತಿನ್ನೇನು ಚೇಂಜಸ್ ಆಯಿತು? ಎನರ್ಜಿ ಲೆವೆಲ್ ಅಲ್ಲಿ ಚೇಂಜ್ ಆಯಿತು. ಚೇಂಜ್ ಅಂದರೆ ಈ ಹತ್ತುವಾಗ ಆಯಾಸ ಆಗ್ತಿತ್ತು ಕಾಲಿಗೆ, ಇದಕ್ಕೆಲ್ಲ ಅದು ತಂತಾನೆ ಏನೋ ಒಂದು ದೇಹದೊಳಗೆ ಚೈತನ್ಯ ಕಾಣುತ್ತು. ಗುಡ್. ಹೌದು. ಎಷ್ಟು ದಿನದಲ್ಲಿ ಕಾಣಿತು? ಅದು ಎಲ್ಲ ಒಂದು ವಾರ 10 ದಿನದಾಗೆ ನಾನು ಕಾಣಕ್ಕೆ ವಿತಿನ್ ಎ ವೀಕ್ ಟು 10 days ಆಫ್ಟರ್ ಟೇಕಿಂಗ್ ದಿಸ್ ಮಿರಾಕಲ್ ಡ್ರಿಂಕ್ಸ್ ನಿಮ್ಗೆ ಗೊತ್ತಾಯಿತು. ಹೌದು. ವೆರಿ ಗುಡ್ ಅಪ್ಪ, ವೆರಿ ಗುಡ್. ನನಗೆ ಎಷ್ಟು ಖುಷಿ ಆಯ್ತು ಗೊತ್ತಾ? ನಾನು ಬೀಯಿಂಗ್ ಅನ್ ಫಾರ್ಮರ್ IAS ಆಫೀಸರು, ವಿತೌಟ್ ಡಾಕ್ಯುಮೆಂಟೇಶನ್ ನಾನು ಏನು ಹೇಳೋಕ್ಕಾಗಲ್ಲ ಅಥಾರಿಟೇಟಿವ್ಲಿ. ಇದುವರೆಗೂ ನನಗೆ ಪಾಲಿಸಿಸ್ಟಿಕ್ ಯಾವುದು ಸಿಕ್ಕಿರಲಿಲ್ಲ. ಸುಮಾರು ಜನ ತಗೊಳ್ತಾ ಇದ್ರು, ಮತ್ತು ನನಗೆ ಏನು ಡಾಕ್ಯುಮೆಂಟ್ ಕೊಟ್ಟಿಲ್ಲ. ನೀವು ತಗೊಂಬಂದು ಕೊಟ್ಟಿದ್ರಿ, ನನಗೆ ತುಂಬ ಸಂತೋಷ. ಯು ಆರ್ ಲೈಕ್ ಎ ಗ್ರೇಟ್ ಅಂಬಾಸಿಡರ್ ಟು ದ ಹೋಲ್ ವರ್ಲ್ಡ್. ಯಾಕೆಂದರೆ ಎಷ್ಟೋ ಜನ ಸಫರ್ ಪಡ್ತಾ ಇದ್ದಾರೆ. ಒಂದ್ಸರಿ ಪಾಲಿಸಿಸ್ಟಿಕ್ ಬಂತು ಅಂದರೆ ಅದು ಹೋಗಲ್ಲ ಅಂತಂತಾರೆ. ಈಗ ನೀವು ತೋರಿಸ್ಕೊಟ್ರಿ, ನನ್ನ ಮೆಡಿಸಿನಿಂದ ಅದೂ ಹೋಗುತ್ತೆ ಅಂತ. ನಾನು 3-4 ಸರಿ ಟೆಸ್ಟ್ ಮಾಡಿಸಿದ್ದೆ ಇದ್ರ ಮಧ್ಯೆ, ಆಯುರ್ವೇದಿಕ್ ಎಲ್ಲ ತಗೊಂಡು ಏನೂ ಚೇಂಜಸ್ ಇಲ್ಲ. ಆ ಮೊದಲಿನ ರಿಪೋರ್ಟ್ ಏನು ಬರ್ತಿತ್ತು ಅದು ರಿಪೋರ್ಟ್ ಇದಾವೆ ಇಲ್ಲಿ, ಅದೇ ಥರ ಬರ್ತಿತ್ತು. ಅದು ರಿಪೋರ್ಟ್ ಇಲ್ಲೇ ಇದೆ. ಇರ್ಲಿ ಬಿಡಿ. ನನಗೆ ಮುಖ್ಯ ಆಶ್ಚರ್ಯ ಆಗೋಯ್ತು, ಇಷ್ಟು ಪ್ರಮಾಣದಾಗ ಇದು ವರ್ಕ್ ಆಗುತ್ತಲ್ಲ. ಅದ್ರ ಮೊದಲು ಒಂದು ಅನಿಸಿಕೆ ಪ್ರಾರಂಭ ಆಗಿತ್ತು. ಇವತ್ತು ನೋಡಿ ಈ ಔಷಧಿ ಕೆಲಸ ಮಾಡ್ತಾ ಇದ್ದಂಗೆ ಮಾಡ್ತಾ ಐತಿ ನೋಡಿ. ಅದೇ ನಾನು ಹೇಳ್ತೀನಿ. ಈಗ ವಿಜಯ ಸಂಕೇಶ್ವರ್ ಸಾಹೇಬರು, ಡಾಕ್ಟರ್ ಪದ್ಮಶ್ರೀ ಅವರು ರೀಸೆಂಟ್ಲಿ ಅವರು ಇದ್ರ ಬಗ್ಗೆ ನೋಡಿ ಇಡೀ ಪ್ರತಿಯೊಬ್ಬ ಜನರ ಸಾಮಾನ್ಯವರೆಗೂ ತಲುಪಬೇಕು ಅಂತ ಯಾವುದೇ ಉದ್ದೇಶ ಇಟ್ಕೊಳ್ಳದೆ ಆಸ್ ಎ ಗಾಡ್ಸ್ ರೆಪ್ರೆಸೆಂಟೇಟಿವ್ ಅನ್ನೋ ಟೈಪ್ ಈಗ ಇದನ್ನ ಎಲ್ಲರಿಗೂ ತಲುಪಿಸಂಗೆ ಪ್ರಚಾರ ಮಾಡಿದ್ದಾರೆ, ಲಾಂಚ್ ಮಾಡಿ. ಕರ್ನಾಟಕ ಮೊದಲಿಂದ ಇಂಥದ್ರ ಭಾಳ ಇಂಥವು ಏನೇನು ಕಾಣ್ತಾವ ಅವನ್ನೆಲ್ಲ ಮಾಡ್ತಾರೆ. ಅವ್ರದ್ದು ಓದ್ತಿದ್ವಿ ಯಾರಿಗೋ ಅವ್ರಿಗೆ ಮಕ್ಕಳಾಗದೆ ಇದ್ದವ್ರಿಗೆ ಅವರು ಇಂಥದ್ದು ತಗೊಳ್ರಿ ಹಿಂಗೆಲ್ಲ ಹೇಳೋವೆಲ್ಲ ಕಟಿಂಗ್ಸ್ ಎಲ್ಲ ನಾನು ಇಟ್ಟೇನೆ, ಅವ್ರ ಪೇಪರ್ ಕಟಿಂಗ್. ಹೌದು. ನೋಡಿ ಇವತ್ತು ನನಗೆ ಎಷ್ಟು ಖುಷಿ ಆಯ್ತು ಅಂದರೆ, ಫಸ್ಟ್ ಟೈಮ್ ನಾನು ಪಾಲಿಸಿಸ್ಟಿಕ್ ಕಿಡ್ನಿದು ರಿಸಲ್ಟ್ ನೋಡಿರೋದು. ವೆರಿ ಗುಡ್. ಇವತ್ತು ಎಂಟೈರ್ ವರ್ಲ್ಡ್ಗೆ ಹೇಳ್ತೇನೆ, ಪಾಲಿಸಿಸ್ಟಿಕ್ ಕಿಡ್ನಿ ಇತ್ತು ಅಂದರೆ ನೀವು ಚಿಂತೆ ಮಾಡಬೇಡ್ರಿ. ನಾನು ಬಹಳ ಚಿಂತೆ ಅಂದ್ರೆ ಏನು, ಓದೋದು ಎಲ್ಲಿ ಏನೇನು ಲಿಟ್ರೇಚರ್ ಸಿಗ್ತತೆ ಸರ್ಚ್ ಮಾಡೋದು. ಸರ್ಜರಿ ಹೆದರಿ ಹೋಗ್ತಾ ಇರಲಿಲ್ಲ. ಅದು ಸೊಲ್ಯೂಷನ್ ಇಲ್ಲ. ಒಂದೊಂದು ಟೈಮು ಅದು ಅಗೇನ್ ಮಲ್ಟಿಪಲ್ ಇದಾಗ್ತೈತೆ. ಎನಿವೆ, ಥ್ಯಾಂಕ್ ಯು ವೆರಿ ಮಚ್ ಅಲ್ಲಪ್ಪ ಅವರೇ. ಇಟ್ಸ್ ರಿಯಲಿ ಯು ಆರ್ ಲೈಕ್ ಎ ಅನದರ್ ಏಂಜಲ್ ಟು ದ ಹೋಲ್ ವರ್ಲ್ಡ್. ನಮಗೂ ನಿಮ್ಮ ಬಗ್ಗೆ, ಈ ಔಷಧಿ ಬಗ್ಗೆ ನನಗೆ ಬಹಳ ಭಯ. ಬಾಕಿ ಏನೂ ಇಲ್ಲ ನನಗೆ, BP ಇಲ್ಲ, ಶುಗರ್ ಇಲ್ಲ, ಎಂತಂತೂ ಕಾಯಿಲೆನೂ ಹೆಚ್ಚಾಗಿ ಇದು ಇಲ್ಲ. ಇದು ಒಂದು ಚಿಂತೆ ಆಗಿತ್ತು. ಈಗ ನಾನು ಈ ಚಿಂತೆಯಿಂದ ಊರಕ್ಕೆ ಮುಕ್ತ ಆಗ್ತಾ ಇದ್ದೇನೆ. ವೆರಿ ಗುಡ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.